ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ಹಿಂದೂ ಧರ್ಮದಲ್ಲಿ ವಿವಿಧ ಜಾತಿಗಳು, ಇದಕ್ಕೆ ಮತ್ತೆ ಉಪಜಾತಿಗಳು ಕೂಡ ಇರುತ್ತವೆ. ಒಂದೊಂದು ಜಾತಿಯಲ್ಲಿ ಒಂದೊಂದು ರೀತಿಯ ಆಚರಣೆ ಹಾಗೂ ಪದ್ಧತಿಗಳು ಇರುತ್ತವೆ. ಹಿರಿಯರಿಂದಲೂ ಕೂಡ ಇವೇ ಸಂಪ್ರದಾಯಗಳನ್ನ ನಾವು ಅಳವಡಿಸಿಕೊಂಡು ಬರುವುದು ವಾಡಿಕೆಯಾಗಿರುತ್ತೆ. ಇಂತಹ ಪವಿತ್ರ ಆಚರಣೆಗಳಲ್ಲಿ ಕೆಲವು ಆಚರಣೆಗಳು ಮಹತ್ವತೆಯನ್ನ ಪಡೆದುಕೊಳ್ಳುತ್ತವೆ. ಇದರಲ್ಲಿ ಮುಖ್ಯವಾಗಿ ಹಾಗೂ ತುಂಬಾ ಮಹತ್ವತೆ ಪಡೆದಿರುವ ಜನಿವಾರ ಧಾರಣೆ ಕೂಡ ಒಂದು. ಜನಿವಾರಕ್ಕೆ ಕೇವಲ ಧಾರ್ಮಿಕ ಮಹತ್ವ ಮಾತ್ರವಲ್ಲ, ವೈಜ್ಞಾನಿಕ ಮಹತ್ವ ಕೂಡ ಇದೆ ಎನ್ನಲಾಗುತ್ತೆ. ಇಂತಹ ಜನಿವಾರವನ್ನ ಧರಿಸಲು ಅದರದ್ದೇ ಆದ ವಿಧಿ ವಿಧಾನಗಳಿವೆ. ಹಾಗಾದ್ರೆ ಜನಿವಾರವನ್ನ ಯಾಕೆ ಮತ್ತು ಯಾವಾಗ ಧರಿಸಬೇಕು, ಇದರ ಮಹತ್ವ ಏನು ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ. ಹೌದು, ಹಿಂದೂ ಧರ್ಮದಲ್ಲಿ ಓರ್ವ ವ್ಯಕ್ತಿಯ ಜನನದಿಂದ ಹಿಡಿದು ಮರಣದವರೆಗೆ 16 ವಿಧಿಗಳನ್ನ ಅಳವಡಿಸಲಾಗಿದೆ. ಈ ವಿಧಿಗಳು ನಮ್ಮ ಜೀವನದಲ್ಲಿ ಮಹತ್ತರ ಪಾತ್ರವನ್ನ ವಹಿಸಿದೆ. ಈ 16 ವಿಧಿಗಳಲ್ಲಿ ಒಂದು ಜನಿವಾರ ಧಾರಣ ಸಂಸ್ಕಾರ ಅಥವಾ ಉಪನಯನ ಸಂಸ್ಕಾರ. ಇದನ್ನ ಯಜ್ಞೋಪವೀತ ಎಂದು ಕೂಡ ಕರೆಯಲಾಗುತ್ತದೆ. ಅಂದ್ರೆ ಯಜ್ಞವನ್ನ ನಡೆಸಬಲ್ಲ ಸಂಪೂರ್ಣ ಹಕ್ಕನ್ನ ಹೊಂದಿರುವವನು ಎಂದು ಅರ್ಥ. ಈ ಜನಿವಾರ ಧಾರಣೆಯನ್ನೇ ಸಂಸ್ಕೃತದಲ್ಲಿ ಯಜ್ಞೋಪವೀತವೆಂದು ಹೇಳಲಾಗುತ್ತೆ. ಸಾಮಾನ್ಯವಾಗಿ ಯಜ್ಞೋಪವೀತ ಧರಿಸದೆ ಯಾರಿಗೂ ಕೂಡ ವೇದಗಳನ್ನ ಪಠಿಸುವ ಅಥವಾ ಗಾಯತ್ರಿ ಮಂತ್ರವನ್ನ ಜಪಿಸುವ ಹಕ್ಕಿರುವುದಿಲ್ಲ ಎಂಬುದು ಇಲ್ಲಿ ಅರ್ಥ ಕೊಡುತ್ತೆ. ಆದರೆ ಪದ್ಧತಿ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರುವುದು ಇನ್ನೂ ವಿಶಿಷ್ಟವಾಗಿರುತ್ತದೆ. ಜನಿವಾರವು ಹತ್ತಿಯಿಂದ ತಯಾರಿಸಿದ ಪವಿತ್ರ ದಾರವಾಗಿದ್ದು, ಇದನ್ನ ಮೊದಲ ಬಾರಿಗೆ ಧರಿಸಲು ಹಮ್ಮಿಕೊಳ್ಳುವ ಆಚರಣೆಯನ್ನೇ ಯಜ್ಞೋಪವೀತ ಸಂಸ್ಕಾರ ಅಥವಾ ಯಜ್ಞೋಪವೀತ ಆಚರಣೆ ಎನ್ನಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ ಹಾಗೂ ವೈಶ್ಯ ಸಮಾಜವು ಯಜ್ಞೋಪವೀತ ಸಂಸ್ಕಾರವನ್ನ ಆಚರಿಸುತ್ತದೆ. ಇದರಲ್ಲಿ ವಿಶ್ವಕರ್ಮ ಹಾಗೂ ಬ್ರಾಹ್ಮಣ ಜನಾಂಗದವರನ್ನ ಹೆಚ್ಚಾಗಿ ನಾವು ಕಾಣಬಹುದು. ಮಗುವಿಗೆ 10-12 ವರ್ಷ ವಯಸ್ಸಾದಾಗ ಯಜ್ಞೋಪವೀತ ಸಂಸ್ಕಾರವನ್ನ ಮಾಡಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಮಗುವಿಗೆ ಶಿಕ್ಷಣವನ್ನ ಆರಂಭಿಸಬೇಕು ಎಂದ್ರೆ ಮೊದಲು ಆ ಮಗುವಿಗೆ ಯಜ್ಞೋಪವೀತ ಸಂಸ್ಕಾರ ಮಾಡಬೇಕಾಗಿತ್ತು. ಹತ್ತಿಯಿಂದ 3 ದಾರವನ್ನ ಮಾಡಿ ಆ 3 ಪವಿತ್ರ ದಾರವನ್ನ ಜೊತೆಯಾಗಿ ಜೋಡಿಸಿದ್ರೆ ಅದು ಜನಿವಾರವಾಗುತ್ತದೆ. ಆ ಜನಿವಾರವನ್ನ ವ್ಯಕ್ತಿಯ ಅಂದ್ರೆ ಪುರುಷನ ಎಡಭುಜದಿಂದ ತೆಗೆದುಕೊಂಡು ಬಲಗೈ ಕೆಳಗೆ ಧರಿಸಲಾಗುತ್ತದೆ. ಇದು ಮುಂದುವರೆದು ಅವರ ವಿವಾಹ ಕಾಲದಲ್ಲಿ 3 ದಾರಗಳಿದ್ದ ಈ ಜನಿವಾರ 6 ದಾರಗಳಾಗಿ ಅಥವಾ ಎಳೆಗಳಾಗಿ ಬದಲಾಗುತ್ತದೆ. ಇದನ್ನು ಕಡ್ಡಾಯವಾಗಿ ಧರಿಸಲೇಬೇಕಾಗುತ್ತದೆ. ಧರಿಸಿದ ನಂತರ ಆ ವ್ಯಕ್ತಿಯು ಕಡ್ಡಾಯವಾಗಿ ಅದರ ನಿಯಮಗಳನ್ನ ಪಾಲನೆ ಮಾಡಬೇಕು. ಒಂದು ವೇಳೆ ಜನಿವಾರ ಹಳೆಯದಾದ್ರೆ, ಮೈಲಿಗೆ ಆದ್ರೆ ಅಥವಾ ಒಂದು ದಾರವೇನಾದ್ರೂ ತುಂಡಾದ್ರೂ ಕೂಡ ಕೂಡಲೇ ಅದನ್ನ ಬದಲಿಸಬೇಕಾಗುತ್ತದೆ. ಇನ್ನು ಈ ಜನಿವಾರದಿಂದ ಮನಸ್ಸಿಗೆ ಅಷ್ಟೇ ಅಲ್ಲ, ದೇಹಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಒಳ್ಳೆಯದು ಎನ್ನುವುದಾದ್ರೆ, ಜನಿವಾರ ಧರಿಸಿದ ವ್ಯಕ್ತಿಗೆ ಭಯ ಇರುವುದಿಲ್ಲ ಮತ್ತು ಕೆಟ್ಟ ಕನಸು ಬೀಳುವುದಿಲ್ಲ. ವ್ಯಕ್ತಿಯ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಸೇರಿದಂತೆ ಅರಿಷಡ್ ವರ್ಗಗಳನ್ನ ಇದು ನಿಯಂತ್ರಣದಲ್ಲಿ ಇಡುತ್ತದೆ ಮತ್ತು ಆ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನ ಜೊತೆಗೆ ಉತ್ತಮ ಜೀವನವನ್ನ ಹೊಂದುವವನು ಎಂದು ಪುರಾಣಗಳು ಹೇಳುತ್ತವೆ. ಹೀಗಾಗಿ ಜನಿವಾರಕ್ಕೆ ಅದರದೇ ಆದ ಹಿನ್ನೆಲೆ ಹಾಗೂ ಪ್ರಾಮುಖ್ಯತೆಯನ್ನ ಹೊಂದಿದೆ ಎನ್ನಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.